ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ರಾಜ್ಯ ಸರ್ಕಾರ ಸಮರವನ್ನು ಸಾರಿದೆ. ಎಲ್ಲ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೂಡ ರಿಜಿಸ್ಟ್ರೇಷನ್ ಮಾಡಿಸಿಕೊಳ್ಳುವುದು ಕಡ್ಡಾಯ ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ. ಸರ್ಕಾರದ ಸೂಚನೆಯ ಬೆನ್ನಲ್ಲೂ ಕೂಡ ಬೆಂಗಳೂರಿನಲ್ಲಿ ಇಲ್ಲಿಯವರೆಗೂ ಯಾವುದೇ ಒಂದು ಮೈಕ್ರೋ ಫೈನಾನ್ಸ್ ಕೂಡ ನೋಂದಣಿಯನ್ನು ಮಾಡಿಸ್ಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಾಗಿ ಏನು ಕತೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ನೋಂದಣಿಗೆ ಖಾಸಗಿ ಫೈನಾನ್ಸ್ಗಳು ಹಿಂದೇಟು, ರಾಜ್ಯ ಸರ್ಕಾರದ ಆದೇಶಕ್ಕೂ ಡೋಂಟ್ ಕೇರ್. ವಿಧೇಯಕ ತಂದ ಸರ್ಕಾರಕ್ಕೆ ಇಕ್ಕಟ್ಟು. ಸರ್ಕಾರ ಚಕ್ರಬಡ್ಡಿ ಮೀಟರ್ ಬಡ್ಡಿ ವಿಧಿಸಿ ಜನರ ರಕ್ತ ಹೀರುತ್ತಿರುವ ಬಡ್ಡಿಕೋರರ ವಿರುದ್ಧ ಸಮರ ಸಾರಲು ಅಧಿಸೂಚನೆ ಹೊರಡಿಸಿತ್ತು. ಬಡ್ಡಿಕೋರರ ಮೇಲೆ ಕಣ್ಣಿಡಲು ನೋಂದಣಿ ಕಡ್ಡಾಯ ಮಾಡಿತ್ತು. ಆದರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದುವರೆಗೆ ಯಾವ ಖಾಸಗಿ ಬಡ್ಡಿ ನೀಡುವ ಸಂಸ್ಥೆಯೂ ನೋಂದಣಿ ಮಾಡಿಕೊಂಡಿಲ್ಲ. ಸರ್ಕಾರ ಖಡಕ್ ಆದೇಶ ಕೊಟ್ಟರೂ ಬಡ್ಡಿ ಕಂಪನಿಗಳು ಕ್ಯಾರೆ ಅಂತಿಲ್ವಾ ಅನ್ನೋ ಅನುಮಾನ ಶುರುವಾಗಿದೆ. ಯಾರು RBI ಗೈಡ್ಲೈನ್ ಪ್ರಕಾರ ನೋಂದಣಿ ಆಗಿರೋದಿಲ್ಲ ಅಂಥವ್ರು ಲೇವಾದೇವಿ ಮಾಡುವಂಥವ್ರು ಯಾರು ಇದ್ದರೆ ನಮ್ಮ ಹತ್ರ ಅನುಮತಿ ಅಂತ ತೆಗೆದುಕೊಳ್ಬೇಕಾಗಿದೆ. ಇದುವರೆಗೂ ನಮಗೆ ಯಾರೂ ಸಹ ಅಪ್ಲೈ ಮಾಡಿಲ್ಲ. ಯಾರು RBI ಗೈಡ್ಲೈನ್ ಪ್ರಕಾರ ನೋಂದಣಿ ಆಗಿದ್ದಾರೆ ಅದು ಒಂದು ಸಂಸ್ಥೆ ಬಂದು ನನಗೆ ಈಗ ಆಲ್ರೆಡಿ ನಾವು ನಡೆಸ್ತಾ ಇದ್ದೀವಿ, ನಮಗೆ ಅನುಮತಿ ಬೇಕಿದ್ರೆ ಕೊಡಿ ಅಂತ ಹೇಳಿದರೆ ಅವರಿಗೆ ಅನುಮತಿ ಅವಶ್ಯಕತೆ ಇಲ್ಲ. ಯಾರು ಅನಧಿಕೃತವಾಗಿ RBI ನೋಂದಣಿ ಆಗದೆ ಯಾರು ನಡೆಸ್ತಾ ಇದ್ದಾರೆ ಅಂಥವರು ತಕ್ಷಣ ನಮ್ಮ ಪ್ರಾಧಿಕಾರದಲ್ಲಿ ಅಪ್ಲೈ ಮಾಡಬೇಕು. ಇನ್ನು ನೋಂದಣಿಗೆ ಡೆಡ್ಲೈನ್ ವಿಧಿಸಿಲ್ಲ, ಯಾವುದೇ ಕಾಲದ ಮಿತಿಯೂ ಇಲ್ಲ. ಹೀಗಾಗಿ ಜನ ಖುದ್ದು ಎಚ್ಚೆತ್ತುಕೊಂಡು ಹೆಚ್ಚು ಬಡ್ಡಿ ವಿಧಿಸುವ ಸಂಸ್ಥೆಗಳಿಗೆ ಸಾಲ ತೆಗೆದುಕೊಳ್ಳಬೇಡಿ ಅಂತ ಮನವಿ ಮಾಡಿದ್ದಾರೆ. ಡೆಡ್ಲೈನ್ ಅಂತ ಇಲ್ಲ. ಯಾವಾಗ ಅಪ್ಲಿಕೇಶನ್ ಕೊಡ್ತಾರೆ ನೋಂದಣಿ ಪ್ರಾಧಿಕಾರಕ್ಕೆ ಆವಾಗ ನಾವು 30 ದಿನಗಳ ಒಳಗಾಗಿ ಅವರಿಗೆ ಪರ್ಮಿಷನ್ ಕೊಡಬೇಕಾಗತ್ತೆ. ಯಾರು ಸಹ ಅಪ್ಲೈನೂ ಮಾಡದೆ ನೋಂದಣಿನೂ ಮಾಡ್ಕೊಳ್ದೆ ಯಾರು ಮೈಕ್ರೋ ಫೈನಾನ್ಸ್ ಬಿಸ್ನೆಸ್ ಅನ್ನು ಕಂಟಿನ್ಯೂ ಮಾಡಿದರೆ ಅಂಥವ್ರ ಮೇಲೆ ಕಾಯ್ದೆಯಲ್ಲಿ ಕ್ರಮ ತೆಗೆದುಕೊಳ್ಳಲಿಕ್ಕಿದೆ. ಹಾಗಾಗಿ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದಿಷ್ಟೇ, ಯಾರು ನೋಂದಣಿ ಆಗಿರೋದಿಲ್ಲ ಅಂಥವ್ರ ಹತ್ರ ಮೈಕ್ರೋ ಫೈನಾನ್ಸ್ನವ್ರ ಹತ್ರ ವ್ಯವಹಾರವನ್ನು ಮಾಡೋದು ಭದ್ರತೆ ದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ನಾನು ಒಟ್ಟಾರೆ ಸರ್ಕಾರ ವಿಧೇಯಕ ಜಾರಿ ಮಾಡಿ ಸೈಲೆಂಟ್ ಆದ್ರೆ ಬಡ್ಡಿಕೋರರಿಗೆ ಬ್ರೇಕ್ ಬೀಳಲ್ಲ. ಈ ಬಗ್ಗೆ ಕಠಿಣ ಕ್ರಮದ ಅನುಷ್ಠಾನವಾಗಬೇಕು. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.